ವೇದವ್ಯಾಸ ದೇವರು ಭೂಮಿಯಲ್ಲಿ ಅವತಾರ ಮಾಡಿ 18 ಪುರಾಣಗಳನ್ನ ರಚನೆ ಮಾಡಿದರು. ಅದು ನಾನಾ ಉದ್ದೇಶದಿಂದ ರಚನೆ ಮಾಡಿದ್ದಾರೆ. ಅದರಲ್ಲಿ 18 ಪುರಾಣಗಳ ಪೈಕಿ ಭವಿಷ್ಯೋತ್ತರ ಪುರಾಣ ಅಂತ ಒಂದು. ಈ ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮ್ಯ ಅಧ್ಯಾಯಗಳು ಅಂತ 12 ಅಧ್ಯಾಯಗಳು ಇದರಲ್ಲಿ ಸೇರಿದ್ದಾವೆ. ಕಲಿಯುಗದಲ್ಲಿ ಪರಮಾತ್ಮ ಶ್ರೀನಿವಾಸನಾಗಿ ಭೂಲೋಕಕ್ಕೆ ಬಂದು ಪದ್ಮಾವತಿಯನ್ನ ವಿವಾಹ ಮಾಡಿಕೊಂಡಂತಹ ಸಂದರ್ಭದ ಪ್ರಸಂಗದ ವರ್ಣನೆ ಈ 12 ಅಧ್ಯಾಯಗಳಲ್ಲಿ ಬರ್ತದೆ. ಅದನ್ನ ಸಜ್ಜನರ ಕ್ಷೇಮಕ್ಕೋಸ್ಕರವಾಗಿ ಎಲ್ರಿಗೂ ಕೂಡ ಕಲ್ಯಾಣ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಪುರಾಣವನ್ನ ರಚನೆ ಮಾಡಿ ಅದರಲ್ಲಿ ಈ ಭಾಗವನ್ನ ಸೇರಿಸಿದ್ದಾರೆ ವ್ಯಾಸರು. ಆರಂಭದಲ್ಲಿ ಒಂದು ಮಂಗಳ ಪದ್ಯ ಇದೆ. ಎಲ್ಲರೂ ಕೂಡ ಆ ಮಂಗಳ ಪದ್ಯವನ್ನ ಹೇಳಿ ಭಗವಂತನ ನಮಸ್ಕಾರ ಮಾಡಿ ಈ ಪುರಾಣವನ್ನ ಹೇಳಲಿ ಅನ್ನೋ ಉದ್ದೇಶದಿಂದ ವ್ಯಾಸರು ಮಾಡಿದ್ದಾರೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಇದೇ ಮಂಗಳ ಪದ್ಯದಲ್ಲೇ 2 ಪಾಠಗಳಿವೆ. ನಿವಾರಯಾಶ್ವನಿಷ್ಟಾನಿ ಅಂತ ಒಂದು ಪಾಠ, ನಿವಾರಯಸ್ವ ಅನಿಷ್ಟಾನಿ ಅಥವಾ ನಿವಾರಯ ಆಶು ಅನಿಷ್ಟಾನಿ ಅಂತ ಬಿಡಿಸ್ಕೋಬೇಕು. ಈಗ ನಿವಾರಯಾಶ್ವನಿಷ್ಟಾನಿ ಅಂತಿದ್ರೆ ನಿವಾರಯ ಆಶು, ಆಶು ಅಂದ್ರೆ ಬೇಗನೆ ಅಂತ ಅರ್ಥ. ಬೇಗನೆ ನಮ್ಮ ಅನಿಷ್ಟಗಳನ್ನ ಪರಿಹಾರ ಮಾಡಿ ಇಷ್ಟಪ್ರಾಪ್ತಿ ಆಗುವಂತೆ ಮಾಡು ಅಂತ ಶ್ರೀನಿವಾಸನಲ್ಲಿ ಪ್ರಾರ್ಥನೆ. ನಿವಾರಯಸ್ವ ಅನಿಷ್ಟಾನಿ ಅಂತಂದ್ರೆ ಅನಿಷ್ಟಗಳನ್ನ ಪರಿಹಾರ ಮಾಡು ಅಂತ ಅರ್ಥ ಆಗ್ತದೆ. 2 ರೀತಿಯಾದ ಪಾಠಗಳು ಉಂಟು. ಆರಂಭದಲ್ಲಿ ಪೂರ್ವಾರ್ಧದಲ್ಲಿ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ, ಪರಮಾತ್ಮ ವೆಂಕಟಾಧಿಪತಿ ವೆಂಕಟನಾಯಕ ಬ್ರಹ್ಮರುದ್ರಾದಿ ವಂದ್ಯನಾಗಿದ್ದಾನೆ. ಬ್ರಹ್ಮದೇವರು ರುದ್ರದೇವರು ಇವರೆಲ್ಲ ಭಗವಂತನ ಪಾದಕ್ಕೆರಗಿ ಶ್ರೀನಿವಾಸನ ಪಾದಕ್ಕೆರಗಿ ಅವನ ಸೇವೆ ಮಾಡ್ತಾ ಇದ್ದಾರೆ. ಆದ್ರಿಂದ ಆ ಶ್ರೀನಿವಾಸ ಅಥವಾ ವೆಂಕಟೇಶ ಸರ್ವೋತ್ತಮ ಅಂತನ್ನೋದು ಮೊದಲನೇ ವಿಶೇಷಣದಿಂದಲೇ ಗೊತ್ತಾಗ್ತದೆ. ಬ್ರಹ್ಮರುದ್ರಾದಿ ವಂದ್ಯರಾಗಬೇಕಾದ್ರೆ, ಬ್ರಹ್ಮದೇವರು ರುದ್ರದೇವರು ನಮಸ್ಕಾರ ಮಾಡಬೇಕಾದ್ರೆ ಸರ್ವೋತ್ತಮರಲ್ಲದೆ ಆಗ್ತದೇನು? ಬ್ರಹ್ಮದೇವರು ಯಾರಿಗೆ ನಮಸ್ಕಾರ ಮಾಡ್ತಾರೆ? ಅವರು ಜೀವೋತ್ತಮರು. ಜೀವೋತ್ತಮರಾದಂತಹ ವಾಯುದೇವರು ನಮಸ್ಕಾರ ಮಾಡಿದ್ದಾರೆ ಅಂತಂದ್ರೆ ಆ ಶ್ರೀನಿವಾಸ ಸಾಕ್ಷಾತ್ ಪರಮಾತ್ಮನೇ ಸರ್ವೋತ್ತಮ ಅಂತಲೇ ಅರ್ಥ. ಹೀಗೆ ಯಾಕೆ ಇನ್ನೊಬ್ರು ಇರ್ಬಹುದಲ್ಲ, ಬ್ರಹ್ಮದೇವರಿಗಿಂತ ಮೇಲೆ ಮತ್ತೊಬ್ರು ಇರ್ಬಹುದಲ್ಲ ಅಂದ್ರೆ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ. ಪರಮಾತ್ಮ ಒಬ್ಬನೇ ಭಗವಂತ, ಬ್ರಹ್ಮದೇವರ ಮೇಲಿರುವವನು. ಬ್ರಹ್ಮದೇವರು ನಮಸ್ಕಾರ ಮಾಡಿದ್ದಾರೆ. ಆದ್ದರಿಂದ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿ ನಾವು ಪ್ರವಚನವನ್ನ ಪ್ರಾರಂಭ ಮಾಡಬೇಕು. ಅದಕ್ಕೆ ಈ ಮಂಗಳ ಪದ್ಯವನ್ನ ವ್ಯಾಸರು ಮಾಡಿದ್ದಾರೆ. ವೆಂಕಟನಾಯಕಂ ಅಂತಂದ್ರೆ ಪರಮಾತ್ಮ ನಾಯಕ. ವೆಂಕಟ ಅಂತಂದ್ರೆ ಆ ಬೆಟ್ಟ, ವೆಂಕಟಾದ್ರಿ, ವೆಂಕಟಾಚಲ. ವೇಮ್ ಅಂದ್ರೆ ಪಾಪ, ಕಟ ಅಂದ್ರೆ ದಹನ ಮಾಡ್ತಕ್ಕಂಥದ್ದು. ಭೂಲೋಕದಲ್ಲಿ ಪಾಪವನ್ನು ಸುಟ್ಟು ಹಾಕುವಂತಹ ಪರ್ವತ ಅಂದ್ರೆ ಆ ಪರ್ವತ ವೆಂಕಟಾಚಲ, ತಿರುಪತಿ ಬೆಟ್ಟ. ಎಂಥ ಪಾಪಿಗಳಾಗಿದ್ರೂ ಕೂಡ ಆ ಪರ್ವತವನ್ನ ಆರೋಹಣ ಮಾಡಿದ್ರೆ ಅವರ ಪಾಪ ಎಲ್ಲ ಸುಟ್ಟು ಬೂದಿ ಆಗ್ತದೆ. ಅದು ಮುಂದೆನೆ ಈ ಪುರಾಣದಲ್ಲಿ ಅದಕ್ಕೆ ನಿದರ್ಶನ ಉಂಟು. ಆದ್ರಿಂದಲೇ ಆ ಪರ್ವತಕ್ಕೆ ವೆಂಕಟ ಅಂತ ಹೆಸರು ಬಂತು. ವೇಮ್ ಅಂದ್ರೆ ಪಾಪ, ಕಟ ಅಂದ್ರೆ ದಹನ, ಪಾಪದಾಹಕವಾಗಿರ್ತಕ್ಕಂತಹ ಪಾಪವನ್ನು ಸುಟ್ಟು ಹಾಕುವ ಪರ್ವತ. ಆದ್ರಿಂದ ವೆಂಕಟ ಅಂತ ಹೆಸರು. ಅದಕ್ಕೆ ನಾಯಕ. ಅಲ್ಲಿ ಬಂದು ನೆಲೆಸಿದ್ರಿಂದ ಆ ಪರ್ವತದ ಅಧಿಪತಿ ಭಗವಂತ ಶ್ರೀನಿವಾಸ ಬ್ರಹ್ಮರುದ್ರಾದಿ ವಂದ್ಯನಾಗಿದ್ದಾನೆ. ಅವನನ್ನ ನಮಸ್ಕಾರ ಮಾಡಿ ಏನ್ ಕೇಳ್ಕೊಳ್ಬೇಕು? ಅನಿಷ್ಟಗಳನ್ನ ಪರಿಹಾರ ಮಾಡು, ಇಷ್ಟವನ್ನ ತಂದುಕೊಡು ಅಂತ ಪ್ರಾರ್ಥನೆ ಮಾಡ್ಬೇಕು. ಈ ಪುರಾಣ ಹೇಗೆ ಪ್ರಾರಂಭ ಆಯಿತು ಅಂತ ಹಿನ್ನೆಲೆ ಹೇಳ್ತಾರೆ. ಶೌನಕಾದಿ ಋಷಿಗಳು ನೈಮಿಷಾರಣ್ಯದಲ್ಲಿ ಯಜ್ಞ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಸೂತ ಪುರಾಣಿಕರು ಹೋಗ್ತಾರೆ. ಸೂತ ಪುರಾಣಿಕರು ಅವರನ್ನ ಬಂದಂತಹ ಸೂತ ಪುರಾಣಿಕರನ್ನ ನೋಡಿ ಶೌನಕಾದಿಗಳು ಅವರನ್ನ ಆದರದಿಂದ ಬರಮಾಡಿಕೊಂಡು ಅನೇಕ ಪುರಾಣಗಳನ್ನ ಕೇಳಿದ್ರು. ಸೂತರ ಬಾಯಿಂದ ಸಾಕಷ್ಟು ಪುರಾಣಗಳನ್ನ ಕೇಳಿದ್ರು. ಕೇಳಿ ಮಧ್ಯದಲ್ಲಿ ಈ ಪ್ರಶ್ನೆ ಮಾಡ್ತಾರೆ. ಕಥಿತಂ ರಂಗ ಮಾಹಾತ್ಮ್ಯಂ ತ್ವಯಾ ಹಸ್ತಿಗಿರಿ ಶಿತು
ಜಗನ್ನಾಥಸ್ಯ ವೈ ವಿಷ್ಣೋಃ ಮಾಹಾತ್ಮ್ಯಮತುಲಂ ಮುನೆ ಇದಾನೀಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ವೆಂಕಟೇಶಿತು. ಮಹಾಭಾಗ್ಯಶಾಲಿಗಳಾಗಿರ್ತಕ್ಕಂಥ ಸೂತ ಪುರಾಣಿಕರೇ, ಸರ್ವಶಾಸ್ತ್ರ ವಿಶಾರದರಾದಂಥ ಸೂತ ಪುರಾಣಿಕರೇ, ನಮಗೆ ಪುಣ್ಯಾಭಿವೃದ್ಧಿಯನ್ನು ತಂದುಕೊಡ್ತಕ್ಕಂತಹ ಶ್ರೀರಂಗದ ಮಹಿಮೆಯನ್ನು ಹೇಳಿದ್ದೀರಿ. ಕಾಳಹಸ್ತಿಯ ಮಹಿಮೆಯನ್ನು ಕೂಡ ನಿರೂಪಣೆ ಮಾಡಿದ್ದೀರಿ. ಇವೆಲ್ಲ ಕ್ಷೇತ್ರದ ಮಹಿಮೆ ಹೇಳಿದ್ದಾರೆ ಸೂತ ಪುರಾಣಿಕರು. ಕಾಳಹಸ್ತಿ, ಶ್ರೀರಂಗ, ಪುರಿಯಲ್ಲಿರ್ತಕ್ಕಂಥ ಜಗನ್ನಾಥ ಸ್ವಾಮಿಯ ಮಹಿಮೆ ಹೇಳಿದ್ದಾರೆ. ಅದನ್ನೆಲ್ಲ ಸ್ಮರಿಸಿಕೊಂಡು ಶೌನಕಾದಿಗಳು ಕೇಳ್ತಾ ಇದ್ದಾರೆ. ಕಾಳಹಸ್ತಿ, ಶ್ರೀರಂಗದ ಮಹಿಮೆ, ಪುರಿ ಜಗನ್ನಾಥನ ಮಹಿಮೆ, ಇದನ್ನೆಲ್ಲ ನೀವು ತಿಳಿಸಿದ್ದೀರಿ. ಈಗ ವೆಂಕಟಾಚಲದ ಮಹಿಮೆ, ವೆಂಕಟಾಚಲ ವಾಸಿಯಾಗಿರ್ತಕ್ಕಂಥ ಅದರ ಅಧಿಪತಿಯಾದ ಭಗವಂತನ ಮಹಿಮೆಯನ್ನ ನೀವು ಹೇಳಬೇಕು. ಅದನ್ನು ನಮಗೆ ಕೇಳುವ ಆಸೆಯಾಗಿದೆ, ಅದನ್ನ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆವಾಗ ಸೂತ ಪುರಾಣಿಕರು ಇವರನ್ನ ಪ್ರಶಂಸೆ ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲು ಒಂದು ಪ್ರಾರ್ಥನೆ ಮಾಡಿದಾಗ ಅವ್ರನ್ನ ಪ್ರಶಂಸೆ ಮಾಡಬೇಕು. ಸೂತ ಸೂತ ಮಹಾಭಾಗ ಅಂತ ಏನು ನೀವು ಪ್ರಾರ್ಥನೆ ಮಾಡಿದ್ದೀರಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಆದ್ರೆ ನೀವು ಕೇಳಿದಿರಲ್ಲ ವೆಂಕಟಾಚಲ ಮಹಿಮೆ ಹೇಳಬೇಕು, ವೆಂಕಟಾಚಲ ಅಧಿಪತಿಯಾದ ಪರಮಾತ್ಮನ ಮಹಿಮೆ ಹೇಳಬೇಕು ಅಂತ. ಇದು ನನಗೂ ಹೇಳಿದ್ರಿಂದ ಲಾಭ, ನಿಮಗೂ ಕೇಳಿದ್ರಿಂದ ಲಾಭ. ಇಂಥದ್ದನ್ನು ಕೇಳಬೇಕು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ವ್ಯಾಸರ ಬಾಯಿಂದ ನಾನೇನು ಕೇಳಿದ್ದೀನಿ ವೆಂಕಟಾಚಲ ಮಹಿಮೆ, ಅದನ್ನು ನಿಮಗೆ ಹೇಳ್ತೇನೆ. ತತ್ ತಥಾಹಂ ಸಮಾಚಕ್ಷೆ ಸಾವಧಾನ ಮನಾಶೃಣು. ಅವಹಿತವಾದ ಮನಸ್ಸಿನಿಂದ ಕೇಳ್ರಿ. ಯಾಕೆಂದ್ರೆ ಇದು ಪುರಾಣಗಳೆಲ್ಲ ಮಂತ್ರ ತುಲ್ಯ. ಮಂತ್ರೋಪದೇಶ ಪಡೆಯುವಾಗ ಎಷ್ಟು ಕಾನ್ಸಂಟ್ರೇಷನ್ ಇಟ್ಟಿರ್ತೇವೆ, ಆ ರೀತಿ ಅವಹಿತ ಮನಸ್ಸಿನಿಂದ ಕೇಳಬೇಕಂತೆ. ಮಂತ್ರೋಪದೇಶ ಪಡೆದಂತೆ ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಅಂಬರೀಷ ಮಹಾರಾಜ ಪ್ರತಿನಿತ್ಯ ಪುರಾಣ ಹೇಳಿಸ್ತಿದ್ದಂತೆ ತನ್ನ ಅರಮನೆಯಲ್ಲಿ. ಆ ಪುರಾಣ ಹ್ಯಾಕ್ ಕೇಳ್ತಿದ್ದ ಅಂದ್ರೆ ಒಂದು ಕಿವಿಯಿಂದ ಕೇಳ್ತಿದ್ದ ಅಂತ ಹೇಳ್ತಾರೆ. ಒಂದು ಕಿವಿಯಿಂದ ಪುರಾಣ ಕೇಳ್ತಿದ್ದ ಅಂತ ವ್ಯಾಸರು ಬರೀತಾರೆ. ಏನರ್ಥ ಒಂದು ಕಿವಿಯಿಂದ ಕೇಳ್ತಿದ್ದ ಅಂದ್ರೆ? ಏನಾದ್ರೂ ಹೇಳಿದ್ರೆ ಎರಡು ಕಿವಿ ಕೇಳಿಸಲ್ವಾ? ಒಂದೇ ಕಿವಿ ಕೇಳಿಸ್ತದ? ಆದ್ರೆ ವ್ಯಾಸರು ಬರೀತಾರೆ, ಅಂಬರೀಷ ದಿನ ಪುರಾಣವನ್ನ ಒಂದು ಕಿವಿಯಿಂದ ಕೇಳ್ತಿದ್ದ. ಅಂದ್ರೆ ಅರ್ಥ ಏನು? ಒಂದು ಕಿವಿಯಿಂದ ಕೇಳಬೇಕಾದದ್ದು ಮಂತ್ರ. ಗುರುಗಳಿಂದ ನಾವು ಮಂತ್ರೋಪದೇಶ ಪಡೆಯುವಾಗ ಒಂದೇ ಕಿವಿಯಿಂದ ಕೇಳಬೇಕು ಅಂತ ಇರೋದು. ಎರಡು ಕಿವಿ ಕೇಳಿಸೋ ಹಾಗೆ ಮಂತ್ರೋಪದೇಶ ಪಡಿಬಾರ್ದು. ಬಲಗಿವಿಗೆ ಮಾತ್ರ ಮಂತ್ರ ಬಿಡಬೇಕು. ಗುರುಗಳು ಹೇಳಿದ ಮಂತ್ರ ಬಲಗಿವಿಗೆ ಮಾತ್ರ ಬಿಡಬೇಕು, ಎಡಗಿವಿಗೆ ಬಿದ್ದಿರಬಾರ್ದು. ಅದಕ್ಕೆ ಬಲಗಿವಿಯನ್ನ ಗುರುಗಳ ಕಡೆ ಮಾಡಿ ಕೂಡಬೇಕು. ತಂದೆನು ಮಗನಿಗೆ ಗಾಯತ್ರಿ ಉಪದೇಶ ಎಲ್ಲ ಕೊಡುವಾಗ ಮುಸುಗು ಹಾಕೊಂಡು ಬಲಗಿವಿ ಹತ್ರ ಬಾ ಇಟ್ಟು ಎರಡು ಕೈ ಇಟ್ಟುಕೊಂಡು ಆ ಬಲಗಿವಿಗೆ ಮಾತ್ರ ಕೇಳು. ಹಂಗೆ ಕಿವಿಯಲ್ಲಿ ಊದ್ತಾನೆ, ಕಿವಿಯಲ್ಲಿ ಹೇಳ್ತಾನೆ. ಮಂತ್ರವನ್ನು ಹೇಳುವಾಗ ಬಲಗಿವಿಯಲ್ಲಿ ಮಾತ್ರ ಹೇಳಬೇಕು. ಅಂಬರೀಷ ಪುರಾಣವನ್ನ ಒಂದು ಕಿವಿಯಲ್ಲಿ ಕೇಳ್ತಿದ್ದ ಅಂದ್ರೆ ಬಲಗಿವಿಯಲ್ಲಿ ಮಾತ್ರ ಕೇಳ್ತಿದ್ದ. ಯಾಕೆ ಅಂದ್ರೆ ಇದು ಮಂತ್ರ ತುಲ್ಯ, ಮಂತ್ರ ಸಮಾನ ಅಂತಿತ್ತು. ಅದರಿಂದ ಸಾವಧಾನ ಮನಾಶೃಣು. ವೆಂಕಟಾಚಲ ಮಹಿಮೆಯೂ ಕೂಡ ಅದೇ ರೀತಿ ಮಂತ್ರಕ್ಕೆ ಸಮಾನ, ಮಹಾಮಂತ್ರಕ್ಕೆ ಸಮಾನ. ಇದನ್ನ ಬಹಳ ಶ್ರದ್ಧೆ ಇಟ್ಟು ಮನಸ್ಸಿಟ್ಟು ಕೇಳ್ರಿ ಅಂತ ಹೇಳಿ ಸೂತ ಪುರಾಣಿಕರು ಆ ಒಂದು ಪದದಿಂದ, ಸಾವಧಾನ ಮನಃ ಅನ್ನೋ ಪದದಿಂದ ಅದರ ಮಹಿಮೆಯನ್ನು ಸೂಚಿಸಿ ಹೇಳ್ತಾ ಇದ್ದಾರೆ. ವೆಂಕಟಾಚಲ ಮಹಿಮೆ ಏನು? ಹಿಂದೆ ತ್ರೇತಾಯುಗದಲ್ಲಿ ಜನಕ ಮಹಾರಾಜ ಅಂತ ಒಬ್ಬ ರಾಜ ಇದ್ದ. ಆ ಜನಕ ಮಹಾರಾಜನಿಗೆ ಶತಾನಂದರು ವೆಂಕಟಾಚಲ ಮಹಿಮೆಯನ್ನ ಹೇಳ್ತಾರೆ. ಅದನ್ನ ಇವರು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳೋರು. ಜನಕರಾಜನಿಗೆ ಶತಾನಂದರು ಏನು ಹೇಳಿದ್ರು ಅದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಜನಕರಾಜನ ಕಥೆ ಪ್ರಾರಂಭ ಆಯಿತು. ಹಿಂದೆ ಜನಕರಾಜ ಅಂತ ಒಬ್ಬ ಇದ್ದ. ಯಾರದು ಜನಕರಾಜ? ಒಟ್ಟು ಪುರಾಣದಲ್ಲಿ 3 ಮಂದಿ ಜನಕರಾಜರು ಬರ್ತಾರೆ. ಜನಕ ಅನ್ನೋ ಹೆಸರಿನವ್ರು 3 ಜನ ಇದ್ದಾರೆ. ಮೊದಲನೇ ಜನಕ, ಅವನು ಮಿಥಿಲಾ ಪಟ್ಟಣದಲ್ಲಿದ್ದ. ಮಿಥಿಲಾ ಪಟ್ಟಣದಲ್ಲಿ ಒಬ್ಬ ಜನಕರಾಜ ಇದ್ದ. ಅವನ ಕಥೆ ಬಹಳ ವಿಚಿತ್ರ. ಆ ಜನಕ ಅಲ್ಲ ಇವನು. ವೆಂಕಟಾಚಲ ಮಹಿಮೆ ಕೇಳಿದ ಜನಕ ಮೂರನೇ ಜನಕ. ಅದಕ್ಕಿಂತ 2 ಜನಕರು ಮೊದಲೇ ಬಂದಿದ್ರು. ಮೊದಲನೇ ಜನಕ ಮಿಥಿಲಾ ಪಟ್ಟಣ ಆಳ್ತಾ ಇದ್ದ. ವೇದವ್ಯಾಸ ದೇವರ ಶಿಷ್ಯ, ವ್ಯಾಸರಿಂದ ತತ್ವೋಪದೇಶ ಪಡಿತಾ ಇದ್ದವನು. ಒಮ್ಮೆ ಜನಕರಾಜ ವ್ಯಾಸರ ಮುಂದೆ ಕೂತುಕೊಂಡು ತತ್ವೋಪದೇಶ ಪಡಿತಿದ್ದಾನೆ. ಅನೇಕ ಋಷಿಗಳು ಜೊತೆಗಿದ್ರು. ಪಾಠ ಆಗ್ತಾ ಇತ್ತು, ವ್ಯಾಸರು ಪಾಠ ಹೇಳ್ತಾ ಇದ್ರು. ಅದೇ ವೇಳೆಗೆ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿತ್ತಂತೆ.
ಏನೋ ಅನಾಹುತ ಆಯಿತು, ಬೆಂಕಿ ಅನಾಹುತ ಆಗಿ ಬೆಂಕಿ ಬಿತ್ತು. ಊರಿನವರು ಬಂದು ಹೇಳಿದ್ರು, ಊರು ಹೊರಗೆ ನಡೀತಾ ಇತ್ತು ಪಾಠ. ಬಂದು ಹೇಳಿದ್ರು, ರಾಜ ಮಿಥಿಲಾಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಎಂದರು. ಜೊತೆ ಕೂತಂಥ ಋಷಿಗಳೆಲ್ಲ ಓಡಿ ಹೋದ್ರಂತೆ. ನಮ್ ಗುಡಿಸಲು, ನಮ್ ಶಾಟಿ, ನಮ್ ಕಮಂಡಲು, ದಂಡ ಏನಾಗುತ್ತೋ ನೋಡೋಣ ಅಂತ ಓಡಿ ಹೋದ್ರು. ಜನಕರಾಜ ಹಾಗೆ ಕೂತಿದ್ದಾನೆ. ಅಲ್ಲೋ ಮಿಥಿಲಾಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ, ಆ ಋಷಿಗಳೆಲ್ಲ ಓಡಿದ್ರು, ನೀನ್ ಹಾಗೆ ಕೂತಿದೆಯಲ್ಲ ಅಂದ್ರೆ, ಮಿಥಿಲಾಪಟ್ಟಣ ಸುಟ್ಟು ಹೋಗುತ್ತೆ, ನಂದೇನು ಹೋಯ್ತು ಅನ್ನಂತ. ಮಿಥಿಲಾಪಟ್ಟಣ ಹೋದ್ರೆ ನಂದೇನು ಹೋಯ್ತು? ಮಿಥಿಲಾಪಟ್ಟಣ ನಂದು ಅನ್ನೋ ಮಮತೆ ನನಗಿದ್ರೆ ನಾ ಚಿಂತೆ ಮಾಡಬೇಕು. ಮಿಥಿಲಾಪಟ್ಟಣ ನಂದಲ್ಲ. ಈ ರೀತಿ ಮಮತಾ ತ್ಯಾಗ ಮಾಡಿದವನು ಆ ಜನಕ. ಮಿಥಿಲೆ ಸುಟ್ರೆ ಮಿಥಿಲೆ ಸುಟ್ಟಿತು, ನಂದೇ ಸುಟ್ಟಿತು. ಬೇಜವಾಬ್ದಾರಿ ಮಾತು ಅಂತ ಅರ್ಥ ಅಲ್ಲ, ಅಭಿಮಾನ ತ್ಯಾಗ ಮಾಡಿದ್ದ ಅವನು. ಅಭಿಮಾನ ಇದ್ದಿಲ್ಲ, ಮಮತಾ ಇದ್ದಿಲ್ಲ, ಅಹಂಕಾರ ಇದ್ದಿಲ್ಲ. ಅಂಥ ಜನಕ ರಾಜ ಮೊದಲನೇವನು. ಅವನ ವಂಶದಲ್ಲೇ ಎರಡನೇ ಜನಕ ಬಂದ. ಮತ್ತೆ ಅವನು ವಿದೇಹ ದೇಶವನ್ನೇ ಆಳ್ತಾ ಇದ್ದ. ಮತ್ತೊಬ್ಬ ಜನಕ, ಮೂರನೇ ಜನಕ, ಅವನು ಸೀತಾದೇವಿಯ ತಂದೆ, ಜಾನಕಿಯ ತಂದೆ. ಅವನು ಮೂರನೇ ಜನಕ. ಅವನು ಕೂಡ ಭಗವದ್ ಅನುಗ್ರಹ ಪಾತ್ರನಾಗಿದ್ದ. ವಿಶೇಷ ಭಗವಂತನ ಅನುಗ್ರಹ ಇತ್ತು ಜನಕರಾಜನ ಮೇಲೆ. ಅವನಿಗೂ ಮಮಕಾರ ಅಹಂಕಾರಗಳು ಇದ್ದಿಲ್ಲ, ಎಲ್ಲ ಬಿಟ್ಟಿದ್ದ. ಪರಮಾತ್ಮನ ತತ್ವಜ್ಞಾನಿಯೂ ಆಗಿದ್ದ. ಅಂಥ ಜನಕರಾಜ ಆಳ್ತಾ ಇರುವಾಗ ಅವನಿಗೊಬ್ಬ ತಮ್ಮ ಇದ್ದ, ಕುಶಧ್ವಜ ಅಂತ ಅವನ ಹೆಸರು. ಜನಕರಾಜನ ತಮ್ಮನೇ ಕುಶಧ್ವಜ. ಎಲ್ಲ ರಾಜ್ಯದ ಜವಾಬ್ದಾರಿ ಕುಶಧ್ವಜನಿಗೆ. ಯಾರು ಯುದ್ಧಕ್ಕೆ ಬರಲಿ ಅಥವಾ ರಾಜ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬಂದ್ರೆ, ಪ್ರಜೆಗಳಿಗೆ ಏನಾದರೂ ಅನಾರೋಗ್ಯ ಅನಾಹುತಗಳಾದ್ರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದವನು ಕುಶಧ್ವಜ. ಜನಕರಾಜ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ, ವಿಲಾಸದಿಂದ ಆರಾಮಾಗಿದ್ದವನು. ಯಾಕೆ ತಮ್ಮ ಅಷ್ಟು ವಿಧೇಯನಾಗಿದ್ದ, ಎಲ್ಲ ವ್ಯವಹಾರ ನೋಡ್ಕೊಂಡು ಹೋಗ್ತಾ ಇದ್ದ. ಅದಕ್ಕೆ ಧೀರ ಲಲಿತ ಅಂತ ಕರೀತಾರೆ ಅವನನ್ನು. ಜನಕರಾಜ ಧೀರ ಲಲಿತನಾಗಿದ್ದ. ಧೀರ ಲಲಿತ ಅಂದ್ರೆ ಹಾಗೆ, ಕೇವಲ ಕಲೆಗಳಲ್ಲಿ ಆಸಕ್ತನಾಗೋದು, ಚಿತ್ರ ಬಿಡಿಸೋದು, ಚಿತ್ರಗಳನ್ನು ನೋಡೋದು, ಸಂಗೀತ ಕೇಳೋದು, ಹೀಗೆ ಕಲಾಸಕ್ತನಾಗಿ ಇದ್ದಂಥವನು ಜನಕ ಮಹಾರಾಜ. ಅದಕ್ಕೆ ಧೀರ ಲಲಿತ ಅಂತ ಕರೀತಾರೆ. ನಿಶ್ಚಿಂತೋ ಧೀರ ಲಲಿತ ಕಲಾಸಕ್ತ ಸುಖೀ ಮೃದುಹು. ನಿಶ್ಚಿಂತರಾಗಿರ್ತಾರೆ, ಯಾವುದು ತಲೆ ಕೆಡಿಸ್ಕೊಳ್ಳೋದಲ್ಲ. ಕಲೆಗಳಲ್ಲಿ ಆಸಕ್ತಿ, ಸುಖವಾಗಿರ್ತಾರೆ, ಕೋಮಲ ಸ್ವಭಾವ. ಹಾಗಿದ್ದ ಜನಕರಾಜ. ವ್ಯವಹಾರ ಎಲ್ಲ ನೋಡ್ಕೊಳ್ತಾ ಇದ್ದವನು ಕುಶಧ್ವಜ. ಆ ಕುಶಧ್ವಜನಿಗೆ, ಆಳ್ತಾ ಇದ್ದಂಥ ಎಲ್ಲ ಜವಾಬ್ದಾರಿ ಹೊತ್ತಂಥ ಕುಶಧ್ವಜನಿಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳಂತೆ. 3 ಲೋಕದಲ್ಲಿ ಸುಂದರರು, ಒಳ್ಳೆ ರೂಪವಂತರು. ಅಂಥ 3 ಜನ ಗಂಡು ಮಕ್ಕಳಿದ್ರು ಕುಶಧ್ವಜನಿಗೆ. ವಿಚಿಕಿತ್ಸು, ವಿಕರ್ತನ, ಪ್ರತರ್ಧನ ಅಂತ ಅವರ ಹೆಸರು. ಹಾಗೆ 3 ಜನ ಹೆಣ್ಣುಮಕ್ಕಳಿದ್ರಂತೆ. ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಅಂತ 3 ಹೆಣ್ಣುಮಕ್ಕಳಿದ್ರು ಕುಶಧ್ವಜನಿಗೆ. ಜನಕರಾಜನಿಗೆ ಸೀತಾದೇವಿ ಒಬ್ಬಳು, ಮೊದಲನೇವಳು ಸೀತಾದೇವಿ. ಆಮೇಲೆ 4 ಜನ ಗಂಡು ಮಕ್ಕಳು ಹುಟ್ಟಿದ್ರಂತೆ. 4 ಜನ ಗಂಡು ಮಕ್ಕಳು ಸೀತಾ ಆದ್ಮೇಲೆ ಜನಕರಾಜನಿಗೆ ಹುಟ್ಟಿದಂಥವ್ರು. ಅವರ ಹೆಸರು ಅಜ, ಇನ್ನೊಬ್ಬ ವಿವಿಕ್ತ, 3ನೇವನು ವಿಮಲ, 4ನೇವನು ವಿಷ್ಣು ಭಕ್ತ ಅಂತ ಅವನ ಹೆಸರು. ಹೆಸರೇ ವಿಷ್ಣು ಭಕ್ತ ಅಂತ ಇಟ್ಬಿಟ್ಟಿದ್ದು. ಅವನ ಹೆಸರಿಗೆ ತಕ್ಕಂತೆ ಭಕ್ತನೂ ಆಗಿದ್ದ. ವಿಷ್ಣು ಭಕ್ತ ಅಂತಲೇ ಹೆಸರು, ಭಕ್ತಿನೂ ಇತ್ತು. ಹೀಗೆ 4 ಜನ ಗಂಡು, ಆಮೇಲೆ ಒಬ್ಳು ಹೆಣ್ಮಕ್ಳು ಹುಟ್ಟಿದ್ದು. ಇಲ್ಲಿ ಪರಸ್ಪರ ವಿರೋಧ ಬರ್ತದೆ ಪುರಾಣಗಳಿಗೆ. ಯಾಕೆಂದ್ರೆ ಕುಶಧ್ವಜನಿಗೆ 2 ಮಕ್ಕಳು ಅಂತನ್ನೋದು ಅನೇಕ ಪುರಾಣಗಳಲ್ಲಿ ಪ್ರಸಿದ್ಧಿ ಉಂಟು. ವಾಮನ ಪುರಾಣದಲ್ಲಿದೆ ಕುಶಧ್ವಜನಿಗೆ 2 ಹೆಣ್ಣು ಮಕ್ಕಳು, ಮಾಂಡವಿ, ಶ್ರುತಕೀರ್ತಿ. ಇದು ವಾಮನ ಪುರಾಣ. ವಾಲ್ಮೀಕಿ ರಾಮಾಯಣದಲ್ಲಿಯೂ ಕೂಡ ಭ್ರಾತಾಯವೀಯಾನ ಧರ್ಮಜ್ಞ ಏಷ ರಾಜ ಕುಶಧ್ವಜ. ಕುಶಧ್ವಜನು ಒಳ್ಳೆ ಧಾರ್ಮಿಕನಾಗಿದ್ದ. ಸುತಾದ್ವಯಂ ನರಶ್ರೇಷ್ಠ. ಕುಶಧ್ವಜನಿಗೂ 2 ಹೆಣ್ಣು ಮಕ್ಕಳು, ಮಾಂಡವಿ, ಶ್ರುತಕೀರ್ತಿ. ತಾತ್ಪರ್ಯ ರಾಮಾಯಣ ಅಂತೊಂದಿದೆ, ಅದರಲ್ಲಿಯೂ ಕೂಡ ಇದೆ, ಕುಶಧ್ವಜ ನಿನಗೆ 2 ಹೆಣ್ಣು ಮಕ್ಕಳಿದ್ದಾರಲ್ಲ, ಮಾಂಡವಿ, ಶ್ರುತಕೀರ್ತಿ, ಅವರನ್ನ ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳೋ ಪ್ರಸಂಗ ಬರ್ತಿದೆ. ಹೀಗೆ ಕುಶಧ್ವಜನಿಗೆ 2 ಹೆಣ್ಣು ಮಕ್ಕಳು ಅಂತನ್ನೋದು ಅನೇಕ ಪುರಾಣಗಳಲ್ಲಿದೆ. ಭವಿಷ್ಯೋತ್ತರ ಪುರಾಣದಲ್ಲಿ ಮಾತ್ರ ಕುಶಧ್ವಜನಿಗೆ 3 ಹೆಣ್ಣು ಮಕ್ಕಳು, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಅಂತ ಈ ಪುರಾಣದಲ್ಲಿ. ಬೇರೆ ಪುರಾಣದಲ್ಲಿ 2 ಹೆಣ್ಣು ಮಕ್ಕಳು.
ಎಷ್ಟು ವಿರೋಧ ಆಯ್ತು. ಇದನ್ನೆಲ್ಲ ಹೇಗೆ ಸರಿಪಡಿಸ್ಬೇಕು ಪುರಾಣ ಅಂದ್ರೆ? ಮಧ್ವಾಚಾರ್ಯನ ಹಿಡಿಬೇಕು, ಆವಾಗ ಎಲ್ಲ ಸ್ಪಷ್ಟ ಆಗ್ತದೆ. ಕಲ್ಪಾಂತರ ಕಥೆ ಅಂತ ಹೇಳ್ಬಿಡೋಣ. ಇದೆಲ್ಲ ನಡೀತಾನೇ ಇರ್ತದೆ ಹೀಗೆ ಪ್ರಪಂಚ. ಒಂದು ಕಲ್ಪದಲ್ಲಿ ಕುಶಧ್ವಜನಿಗೆ 3 ಹೆಣ್ಣುಮಕ್ಕಳು, ಇನ್ನೊಂದು ಕಲ್ಪದಲ್ಲಿ 2 ಹೆಣ್ಣುಮಕ್ಕಳು. ವಾಮನ ಪುರಾಣ ರಾಮಾಯಣ ಹೇಳಿದ್ದು ಒಂದು ಕಲ್ಪದ ಕಥೆ, ಇದು ಇನ್ನೊಂದು ಕಲ್ಪದ ಕಥೆ. ಹೀಗೆಲ್ಲ ಸಮಾಧಾನ ಹೇಳ್ಬೋದು. ಈಗ ವಾಮನಾವತಾರ ತಾಳಿದಾಗ ಪರಮಾತ್ಮ ಒಂದು ಕಾಲು ಮೇಲಕ್ಕೆ ಎತ್ತಿದ್ನಲ್ಲ, ಮೇಲಿನ ಲೋಕ ಅಡಿಬೇಕು ಅಂತ. ಯಾವ ಕಾಲು ಎತ್ತಿದ? ವಾಮಪಾದ ಎಡಗಾಲು ಎತ್ತಿದ್ನೋ ಬಲಗಾಲು ಎತ್ತಿದ್ನೋ? ಒಂದ್ ಕಡೆ ಬಲಗಾಲು ಎತ್ತಿದ ಅಂತ ಉಂಟು, ಇನ್ನೊಂದ್ ಕಡೆ ಎಡಗಾಲು ಎತ್ತಿದ ಅಂತ ಉಂಟು. ವರಾಹ ಕಲ್ಪದಲ್ಲಿ ಎಡಗಾಲು ಎತ್ತಿದ, ಬೇರೆ ಕಲ್ಪದಲ್ಲೆಲ್ಲ ಬಲಗಾಲು ಎತ್ತಿದ್ದು ಅಂತ ಸಮಾಧಾನ ಹೇಳ್ತಾರೆ. ಹೀಗೆ ಕಲ್ಪಾಂತರದಲ್ಲಿ ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ ನಡೀತದೆ, ಸ್ವಲ್ಪ ವ್ಯತ್ಯಾಸ ಇರ್ತದೆ. ಎಲ್ಲಾ ಪುರಾಣದ ಕಥೆ ಒಂದೇ ಥರ, ಕೆಲವು ಕಡೆ ವ್ಯತ್ಯಾಸ ಆಗ್ತದೆ. ಹಾಗೆ ಕುಶಧ್ವಜನಿಗೆ 3 ಹೆಣ್ಣುಮಕ್ಕಳು ಹುಟ್ಟಿದ್ರು ಒಂದು ಕಲ್ಪದಲ್ಲಿ, ಇನ್ನೊಂದು ಕಲ್ಪದಲ್ಲಿ 2 ಹುಟ್ಟಿದ್ರು. ಈ ಸಮಾಧಾನ ಹೇಳ್ಬೋದಲ್ಲ ಅಂತಂದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಈ ಕಥೆಗಳಲ್ಲಿ ವಿರೋಧ ಬಂದಾಗ ಒಂದೊಂದು ಕಲ್ಪದ ಕಥೆ ಅಂತ ಹೇಳ್ಬಹುದು. ಈಗ ನರಸಿಂಹಾವತಾರದ ಕಥೆ ಇದೆ. ಕಂಬದಿಂದ ನರಸಿಂಹದೇವರು ಬಂದರು ಅಂತನ್ನೋದು ಭಾಗವತದ ಕಥೆ. ಹರಿವಂಶದಲ್ಲಿ ನರಸಿಂಹಾವತಾರ ಕಥೆ ಬರ್ತದೆ, ಅಲ್ಲಿ ಕಂಬನೇ ಇಲ್ಲ. ಹರಿವಂಶದಲ್ಲಿ ಕಂಬ ಇಲ್ಲದ ಹರಿವಂಶ ಅದು. ಮತ್ತೆ ಹೇಗೆ ಬಂದರು ನರಸಿಂಹದೇವರು? ಬಾಗಿಲಲ್ಲಿ ಬಂದರಂತೆ. ಹಿರಣ್ಯಕಶಿಪು ಪ್ರಹ್ಲಾದನಿಗೆ ವಾಗ್ವಾದ ನಡೆಯುವಾಗ ಇದ್ದಕ್ಕಿದ್ದ ಹಾಗೆ ಬಾಗಿಲಿನಿಂದ ನುಗ್ಗಿ ಬಂದು ಬಿಟ್ರು ನರಸಿಂಹದೇವರು ಅಂತ ಉಂಟು. ಎಲ್ಲಿಯಾದ್ರೂ ಉಂಟೆ? ನರಸಿಂಹಾವತಾರ ಅಂದ್ರೆ ಕಂಬ ಇರಲೇಬೇಕು ಅಂತ ಕೆಲವರಿಗೆ ಕಲ್ಪನೆ. ಕಂಬ ಇರಲೇಬೇಕು, ಆ ನರಸಿಂಹಾವತಾರ ಹೇಳುವಾಗ ತೆಂಗಿನಕಾಯಿ ಒಡಿಲೇಬೇಕು. ಕಂಬ ಒಡೆದಾಗ ಇಲ್ಲಿ ಬಾಗಿಲಲ್ಲಿ ಬಂದದ್ದು ನರಸಿಂಹದೇವರು. ಇದು ಕಲ್ಪಾಂತರದ ಕಥೆ. ಒಂದು ಕಲ್ಪದಲ್ಲಿ ಬಾಗಿಲಲ್ಲಿ ಬಂದರು ನರಸಿಂಹದೇವರು, ಇನ್ನೊಂದು ಕಲ್ಪದಲ್ಲಿ ಕಂಬ ಹೊಡ್ಕೊಂಡು ಬಂದರು ಅಂತ. ಆದರೆ ರಾಮಾಯಣದ ಕಥೆಯಲ್ಲಿ ಮಾತ್ರ ಈ ವ್ಯತ್ಯಾಸ ಆಗೋದಿಲ್ಲ. ಪ್ರತಿಯೊಂದು ಕಲ್ಪದಲ್ಲಿ ಒಂದೇ ರೀತಿ. ಕೃಷ್ಣನ ಕಥೆ, ರಾಮನ ಕಥೆ, ಪಾಂಡವರ ಕಥೆ, ಇದು ಎಲ್ಲಾ ಕಲ್ಪದಲ್ಲಿಯೂ ಒಂದೇ ರೀತಿ ಇರ್ತದೆ ಹೊರತು ಒಂದೊಂದು ಕಲ್ಪಕ್ಕೆ ಒಂದೊಂದು ಥರ ಆಗೋದು ಅಂತಿಲ್ಲ. ನರಸಿಂಹದೇವರ ಕಥೆ, ತ್ರಿವಿಕ್ರಮ ದೇವರ ಕಥೆ ಅದೆಲ್ಲ ವ್ಯತ್ಯಾಸ. ಪಾಂಡವರ ಕಥೆ, ಕೃಷ್ಣನ ಕಥೆ, ರಾಮನ ಕಥೆ ಬಿಟ್ಟು ಉಳಿದದ್ದೆಲ್ಲ ಪರಸ್ಪರ ವ್ಯತ್ಯಾಸ ಬಂದಾಗ ಕಲ್ಪಭೇದ ಅಂತ ಅನ್ಬೇಕು. ಇದಕ್ಕೆ ಅನ್ಬಾರ್ದು, ಇದು ರಾಮಾಯಣಕ್ಕೆ ಸಂಬಂಧಪಟ್ಟದ್ದು. ಆದ್ರಿಂದ ಕಲ್ಪಭೇದ ಅಂತ ಹೇಳೋ ಹಾಗಿಲ್ಲ. ಹಾಗಾದ್ರೆ ಪ್ರಶ್ನೆ ಉಳಿತು, ಕುಶಧ್ವಜನಿಗೆ 3 ಹೆಣ್ಮಕ್ಕಳು 2 ಹೆಣ್ಮಕ್ಕಳು? 2 ಹೆಣ್ಮಕ್ಕಳು. ಅನೇಕ ಪುರಾಣಗಳಲ್ಲಿ 2 ಅಂತಲೇ ಇದೆ, ಮಾಂಡವಿ, ಶ್ರುತಕೀರ್ತಿ. ಆದರೆ ಭವಿಷ್ಯೋತ್ತರ ಪುರಾಣದಲ್ಲಿ ಮಾತ್ರ ದುಹಿತೃಣಾಂ ತ್ರಯಂ ತಸ್ಯ, 3 ಜನ ಹೆಣ್ಮಕ್ಕಳು ಅಂತ ಇಲ್ಲಿದೆ. ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತಂದ್ರೆ, ಜನಕರಾಜನಿಗೆ ಶ್ರೀಮದ್ ಆಚಾರ್ಯರ ನಿರ್ಣಯದ ಪ್ರಕಾರ ರಾಮನ ಕಥೆ, ಕೃಷ್ಣನ ಕಥೆ, ರಾಮಾಯಣಕ್ಕೆ ಸಂಬಂಧಪಟ್ಟ ಕಥೆ, ಕೃಷ್ಣನ ಕಥೆ ಮತ್ತು ಪಾಂಡವರ ಕಥೆ ಕಲ್ಪಭೇದದಿಂದ ವ್ಯತ್ಯಾಸ ಆಗೋದಿಲ್ಲ. ಎಲ್ಲ ಕಲ್ಪದಲ್ಲೂ ಒಂದೇ ರೀತಿ ಇರ್ತದೆ. ಹಾಗಾದ್ರೆ ಮಾಂಡವಿ ಮತ್ತು ಶ್ರುತಕೀರ್ತಿ 2 ಕುಶಧ್ವಜನ ಮಕ್ಕಳು ಅನ್ನೋದು ಬೇರೆ ಪುರಾಣದಲ್ಲಿ. ಭವಿಷ್ಯೋತ್ತರ ಪುರಾಣದಲ್ಲಿ ಕುಶಧ್ವಜನಿಗೆ 3 ಹೆಣ್ಣುಮಕ್ಕಳು, ಅಂತೂ 3 ಹೆಣ್ಣುಮಕ್ಕಳು, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ. ಇದನ್ನು ಹೇಗೆ ಸರಿಪಡಿಸ್ಬೇಕು? ಭವಿಷ್ಯೋತ್ತರ ಪುರಾಣವನ್ನ ಹೇಗೆ ಕೂಡಿಸ್ಬೇಕು 3 ಹೆಣ್ಮಕ್ಳು ಅನ್ನೋದನ್ನ? ಅದಕ್ಕಿಷ್ಟೇ ಒಂದು. ಈಗ ಮೊದಲೇ ಹೇಳಿದಂತೆ ಜನಕ ಮಹಾರಾಜನಿಗೆ ಮೊದಲು ಹುಟ್ಟಿದ್ದು ಸೀತೆ. ಅದು ವಯಸ್ಸಾದ ಮೇಲೆ ಸೀತಾದೇವಿ ಹುಟ್ಟಿದ್ಲು. ಜನಕರಾಜನಿಗೆ ಸೀತೆ ಹುಟ್ಟಿದ ಮೇಲೆ 4 ಗಂಡು ಮಕ್ಕಳು ಹುಟ್ಟಿದ್ರು. ಅವರ ಹೆಸರುಗಳನ್ನು ಕೂಡ ಹೇಳಿದ್ವಿ. ಅಜ, ವಿವಿಕ್ತ, ವಿಮಲ, ವಿಷ್ಣುಭಕ್ತ ಅಂತ 4 ಗಂಡು ಮಕ್ಕಳು ಹುಟ್ಟಿದ್ರು. ಆಮೇಲೆ ಹುಟ್ಟಿದ್ದು ಊರ್ಮಿಳೆ, ಜನಕರಾಜನ ಮಗಳೇ. ಸೀತೆ ಮೊದಲನೇ ಮಗಳು, ಕೊನೆ ಮಗಳು ಊರ್ಮಿಳೆ. ಮಧ್ಯದಲ್ಲಿ 4 ಗಂಡು ಮಕ್ಕಳು ಹುಟ್ಟಿದ್ರು. ಹಾಗಾದ್ರೆ ಸೀತೆಗೂ ಮತ್ತು ಊರ್ಮಿಳೆಗೂ ಎಷ್ಟು ವ್ಯತ್ಯಾಸ ಬಂತು ವಯಸ್ಸಿನಲ್ಲಿ? ಬಹಳ ಅಂತರ ಬಂತು. ಸೀತೆ ಹುಟ್ಟಿ 4 ಗಂಡು ಮಕ್ಕಳು ಹುಟ್ಟಿದ ಮೇಲೆ ಊರ್ಮಿಳೆ. ಇಷ್ಟು ವ್ಯತ್ಯಾಸ ವಯಸ್ಸಿನ ಅಂತರ ಇರೋದ್ರಿಂದ ಅವರವರಿಗೆ ಸರಿ ಹೋಗೋದಿಲ್ಲ. ಆಟ ಆಡ್ಲಿಕ್ಕೆ, ಬೆಳಿಲಿಕ್ಕೆ ಸರಿ ಹೋಗೋದಿಲ್ಲ. ಯಾವಾಗಲೂ ಮಕ್ಕಳು ಬೆಳಿಬೇಕಾದ್ರೆ ಸಮಾನ ವಯಸ್ಸಿನಲ್ಲಿದ್ದರೆ ಪರಸ್ಪರ ಆಟ ಆಡ್ಕೊಂಡು ಬೆಳೀತಾರೆ. ಸಣ್ಣ ವಯಸ್ಸಿನವರಿಗೂ ದೊಡ್ಡ ವಯಸ್ಸಿನವರಿಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಸೀತೆಗೂ ಮತ್ತು ಊರ್ಮಿಳೆಗೂ ಬಹಳ ವ್ಯತ್ಯಾಸ ಇದೆ ವಯಸ್ಸಿನ ಅಂತರ. ಮತ್ತೊಂದು ವಿಚಾರ ಏನು ಅಂದ್ರೆ, ಸೀತೆ ಅಯೋನಿಜ ಕನ್ಯೆ, ಭೂಗರ್ಭದಲ್ಲಿ ದೊರೆತವಳು. ಊರ್ಮಿಳೆ ಗರ್ಭವಾಸ ಮಾಡಿ ಹುಟ್ಟಿದಂಥವಳು.
ಅಯೋನಿಜಳಾದ ಸೀತೆಯ ಮೇಲೆ ಹೆಚ್ಚು ಮಮತೆ ಇರೋದು ಸಹಜ. ಇವಳು ಗರ್ಭವಾಸ ಮಾಡಿ ಹುಟ್ಟಿದವಳು, ಇವಳ ಮೇಲೆ ಅಷ್ಟು ಇರ್ಲಿಕ್ಕಿಲ್ಲ. ಇದೆಲ್ಲ ವಿಚಾರ ಮಾಡಿ ಜನಕ ಮಹಾರಾಜ ಬಹಳ ಬುದ್ಧಿವಂತ, ಇವರಿಬ್ಬರಿಗೂ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿ, ಮತ್ತು ಊರ್ಮಿಳೆಗೆ ಸಮಾನ ವಯಸ್ಕರು ಆ ಇಬ್ಬರು ಹೆಣ್ಮಕ್ಳು, ಮಾಂಡವಿ ಶ್ರುತಕೀರ್ತಿ, ಸ್ವಲ್ಪ ವ್ಯತ್ಯಾಸ ಇರ್ತದೆ, ಅಂತೂ ಅವರ ಜೊತೆಗೆ ಬೆಳಿಲಿ ಅಂತ ಹೇಳಿ ಜನಕ ಮಹಾರಾಜ ಊರ್ಮಿಳೆಯನ್ನ ತಮ್ಮನ ಮನೆಯಲ್ಲಿ ಬಿಟ್ಟಿದ್ದ, ಕುಶಧ್ವಜನ ಹತ್ರ ಬಿಟ್ಟಿದ್ದ. ಹಾಗಾಗಿ ಅಲ್ಲೇ ಬೆಳೆದು 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 ಅವಳು ಕುಶಧ್ವಜನ ಮಗಳು ಅಂತಲೇ ಆಗಿಬಿಟ್ಟಿದ್ದ. ಆದ್ರಿಂದ ಕುಶಧ್ವಜನಿಗೆ 3 ಜನ ಹೆಣ್ಣುಮಕ್ಕಳು ಅನ್ನೋದನ್ನು ಹೀಗೆ ಕೂಡಿಸ್ಬೇಕೇ ಹೊರತು ಕಲ್ಪಾಂತರದ ಕಥೆ ಅಂತ ಕೂಡಿಸೋದು ರಾಮಾಯಣಕ್ಕೆ ಸರಿ ಹೋಗೋದಿಲ್ಲ. ಶ್ರೀಮದಾಚಾರ್ಯ ನಿರ್ಣಯದ ಪ್ರಕಾರ ಕಲ್ಪಾಂತರದ ಕಥೆ ಅಲ್ಲ, ಹೀಗೆ ಸರಿಪಡಿಸ್ಬೇಕು. ಅಂತೂ ಕುಶಧ್ವಜನಿಗೆ 2 ಹೆಣ್ಣುಮಕ್ಕಳು, ಜನಕರಾಜನಿಗೆ 2 ಹೆಣ್ಣುಮಕ್ಕಳು, ಕುಶಧ್ವಜನಿಗೆ 3 ಗಂಡು ಮಕ್ಕಳು, ಜನಕ ಮಹಾರಾಜನಿಗೆ 4 ಗಂಡು ಮಕ್ಕಳು. ಊರ್ಮಿಳೆ ಮಾತ್ರ ಅಲ್ಲಿ ಬೆಳೀತಾ ಇದ್ಲು. ಜನಕ ಮಹಾರಾಜ ರಾಜ್ಯದ ಜವಾಬ್ದಾರಿ ಎಲ್ಲ ಅವನಿಗೆ ಬಿಟ್ಟುಬಿಟ್ಟಿದ್ದ, ಕುಶಧ್ವಜನಿಗೆ. ಇವನು ಮೊದಲೇ ಹೇಳಿದಂತೆ ನಿಶ್ಚಿಂತನಾಗಿ ಧೀರ ಲಲಿತ ನಾಯಕನಾಗಿದ್ದಂತೆ, ಕೇವಲ ಕಲೆಗಳಲ್ಲಿ ಆಸಕ್ತನಾಗಿ, ಸಂಗೀತ ಇತ್ಯಾದಿಗಳಲ್ಲಿ ಆಸಕ್ತನಾಗಿ ನಿಶ್ಚಿಂತನಾಗಿ ಧೀರ ಲಲಿತನಾಗಿ ಬದುಕ್ತಾ ಇದ್ದ ಜನಕ ಮಹಾರಾಜ. ಎಲ್ಲ ಜವಾಬ್ದಾರಿ ಹೊತ್ತುಕೊಂಡು ಕುಶಧ್ವಜ ಇದ್ದ. ಒಂದು ಸಲ ಜನಕ ಮಹಾರಾಜನಿಗೆ ಮನಸ್ಸಿನಲ್ಲಿ ಒಂದು ವಿಚಾರ ಬಂತಂತೆ, ನನ್ನ ಭಾಗ್ಯ ಎಷ್ಟು ದೊಡ್ಡದು, ನನ್ನ ವೈಭವ ಎಂಥದ್ದು, ದುಃಖಂ ನ ಪಶ್ಯೆ ನೇತ್ರಾಭ್ಯಾಂ ಸುಖಂ ಪಶ್ಯೆ ಸದಾತ್ಮನಃ. ನನ್ನ ಸುಖ ನನ್ನ ವೈಭವ ನೋಡ್ಕೊಳ್ಳಿಕ್ಕೆ ನನಗೆ 2 ಕಣ್ಣು ಸಾಲದಾಗಿದೆ, 2 ಕಣ್ಣಿದ್ರೂ ಕೂಡ ನನ್ನ ವೈಭವ ನೋಡ್ಕೋಬಹುದಾಗಿತ್ತು. ಹೀಗೆ ನನ್ನ ವೈಭವ ನೋಡ್ಕೊಳ್ಳಿಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ, ಇನ್ನು ದುಃಖ ಎಲ್ಲಿ ಬರಬೇಕು ನನಗೆ, ಇದು ನನ್ನ ವೈಭವ ಅಂತ ಅವನು ಅಂದ್ಕೊಂಡು ಬಿಟ್ಟ. ನಿಜ, ಎಲ್ಲ ಜವಾಬ್ದಾರಿ ತಮ್ಮ ನೋಡ್ಕೋತಿದ್ದ, ಇವನು ನಿಶ್ಚಿಂತನಾಗಿ ಇದ್ದ, ವೈಭವ ಇತ್ತು, ಗಂಡು ಮಕ್ಕಳಿದ್ರು ಹೆಣ್ಣು ಮಕ್ಕಳಿದ್ರು ಎಲ್ಲ ಇತ್ತು. ಆದರೆ ಈ ಎಲ್ಲ ವೈಭವ ಪರಮಾತ್ಮನ ಅನುಗ್ರಹದಿಂದ ಬಂದದ್ದು ಅನ್ನೋ ಭಾವನೆ ಇರಬೇಕಾಗಿತ್ತು. ಅದು ಹೋಯ್ತು. ಪರಮಾತ್ಮನ ಇಚ್ಛೆ ಯಾರು ಹೇಗೆ ಬೇಕಾದ್ರೆ ಆಗ್ತದೆ. ಹರಿಸಂಕಲ್ಪದಂತೆ ಅದೆಲ್ಲ ತಿರೋಹಿತವಾಯಿತು. ನಂದೇ ವೈಭವ ಅಂತ ಅಹಂಕಾರ ಬಂತು. ಆವಾಗ ಅದು ಪರಮಾತ್ಮನಿಗೆ ಗೊತ್ತಾಯಿತು, ಇವನು ನನ್ನನ್ನು ಮರೆತು ಅಹಂಕಾರಿ ಆಗ್ತಾ ಇದ್ದಾನೆ, ಇವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಭಗವಂತ ಯೋಚನೆ ಮಾಡಿದ. ಏನು ಯೋಚನೆ ಮಾಡಿದೆ ಶಿಕ್ಷೆ ಕೊಡೋದು ಅಂತ? ಶಿಕ್ಷೆ ಕೊಟ್ಟ. ಯಾವ ತಮ್ಮ ಎಲ್ಲ ಜವಾಬ್ದಾರಿ ಹೊತ್ಕೊಂಡಿದ್ನೋ, ರಾಜ್ಯಭಾರ ಮಾಡ್ತಾ ಇದ್ನೋ, ಹಠಾತ್ತಾಗಿ ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ಅವನು ಸತ್ತೋಗ್ಬಿಟ್ಟ ಕುಶಧ್ವಜ. ಅವನು ಸತ್ತೋದ್ಮೇಲೆ ಅವನ ಹೆಂಡತಿಯೂ ಕೂಡ ಸಹಗಮನ ಮಾಡಿಬಿಟ್ಲು. ಅವನ ಹೆಂಡತಿನೂ ಅಷ್ಟೇ ವ್ಯವಹಾರ ಚತುರೆ, ವ್ಯವಹಾರ ಎಲ್ಲ ಬಹಳ ಚೆನ್ನಾಗಿ ಗೊತ್ತಿತ್ತು ಅವಳಿಗೆ. ಅವಳು ಹೋಗಿಬಿಟ್ಲು. ಮನೆ ಜವಾಬ್ದಾರಿ ಅವಳು ನೋಡ್ಕೋತಾ ಇದ್ಲು, ರಾಜ್ಯದ ಜವಾಬ್ದಾರಿ ಕುಶಧ್ವಜ. ಇಬ್ಬರು ಸತ್ತು. ಮಕ್ಕಳೆಲ್ಲ ಸಣ್ಣವರು, ಯಾರಿಗೂ ಮದುವೆ ಆಗಿಲ್ಲ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಸಣ್ಣ ಸಣ್ಣವರು. ಜನಕರಾಜನಿಗೆ ಇಂಥ ಆಘಾತ ಆಗೋದು, ಎಲ್ಲ ಜವಾಬ್ದಾರಿ ಮೈ ಮೇಲೆ ಬಿತ್ತು. ಬಹಳ ದುಃಖಪಟ್ಟ. ಯಾಕೆ ಹೀಗಾಯಿತು ಅಂತ ವ್ಯಥೆ ಪಡ್ತಾ ಇದ್ದಾನೆ. ಆವಾಗ ಶತಾನಂದರು ಬರ್ತಾರೆ. ಅಕಸ್ಮಾತ್ ಶತಾನಂದರು ಬಂದಾಗ ಅವರ ಹತ್ರ ತನ್ನ ದುಃಖ ಹೇಳ್ಕೊಳ್ತಾನೆ ಅಂತ ಉಂಟು ಇಲ್ಲಿ ಭವಿಷ್ಯೋತ್ತರ ಪುರಾಣದ ಕಥೆ. ಆದರೆ ರಾಮಾಯಣದ ಪ್ರಕಾರ ಸೀತೆಗೆ ಮದುವೆ ಆಗುವಾಗ, ಊರ್ಮಿಳೆ ಲಕ್ಷ್ಮಣ ಅವರಿಗೆಲ್ಲ ಮದುವೆ ಆಗುವಾಗ ಕುಶಧ್ವಜ ಇದ್ದ, ಅವನೇ ದಾನ ಮಾಡಿಕೊಟ್ಟ. ಕುಶಧ್ವಜನ ಹೆಂಡತಿ ಇದ್ಲು. ಇದು ರಾಮಾಯಣದ ಪ್ರಕಾರ. ಇಲ್ಲಿ ನೋಡಿದ್ರೆ ಇವರೆಲ್ಲ ಸಣ್ಣ ಸಣ್ಣ ಮಕ್ಕಳಾಗಿರುವಾಗಲೇ ಕುಶಧ್ವಜ ಸತ್ತೋದ, ಹೆಂಡತಿ ಸಹಗಮನ ಮಾಡಿದ್ಲು ಅಂತ ಭವಿಷ್ಯೋತ್ತರ ಪುರಾಣ. ಇದನ್ನ ಹೇಗೆ ಸರಿಪಡಿಸ್ಬೇಕು? ಈ ವಿರೋಧನೂ ಬರ್ತದೆ. ಇದಕ್ಕೂ ಆಚಾರ್ಯ ನಮಗೆ ಶರಣ, ಇನ್ನೇನೂ ಅಲ್ಲ, ಮಧ್ವಾಚಾರ್ಯರಿಗೆ ಶರಣ ಹೊಂದಬೇಕು. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರೀತಾರೆ, ಒಂದು ಕಥೆ ವ್ಯತ್ಯಾಸ ಬಂದಾಗ ಸ್ವಪ್ನೋ ಎಂ ಅಂತ ಬರೆದು ಬಿಟ್ಟಿದ್ದಾರೆ. ಕುಶಧ್ವಜ ಸತ್ತದ್ದು, ಕುಶಧ್ವಜನ ಹೆಂಡತಿ ಸಹಗಮನ ಮಾಡಿದ್ದು, ಇದೆಲ್ಲ ಜನಕರಾಜನಿಗೆ ಬಿದ್ದ ಕೆಟ್ಟ ಕನಸಷ್ಟೇ ಹೊರತು ನಿಜ ಜೀವನದಲ್ಲಿ ಅವನು ಸತ್ತದ್ದು ಅಲ್ಲೇ ಅಲ್ಲ. ಆದ್ರಿಂದ ರಾಮಾಯಣಕ್ಕೂ ಇದಕ್ಕೂ ವಿರೋಧ ಇಲ್ಲ. ಕನಸಿನಲ್ಲಿ ಸತ್ತಿದ್ದ ಕುಶಧ್ವಜ ಅಷ್ಟೇನೆ. ನಿಮ್ಮ ಸೀತೆ ಊರ್ಮಿಳೆಗೆ ಮದುವೆ ಆಗುವಾಗ ಅಲ್ಲಿದ್ದ, ಕನಸಿನಲ್ಲಿ ಸತ್ತೋದು ನೀನ್ ಯಾಕೆ ಬಂದಿ ಅಂತ ಕೇಳ್ತಾರೆ ನೇರದು. ಕನಸಿನಲ್ಲಿ ಹೋಗಿದ್ದ ಅಷ್ಟೇನೆ, ನಿಜ ಜೀವನದಲ್ಲಿ ಇದ್ದ. ಇವನೇ ಜನಕರಾಜನೇ ಈ ಕೆಟ್ಟ ಕನಸು ಬಿದ್ದು ಕೂಡಲೇ ಹೋಗಿ ನೋಡ್ತಾನೆ, ಕುಶಧ್ವಜ ಮಲಗಿದ್ದ, ನಿದ್ದೆ ಮಾಡ್ತಾ ಇದ್ದ. ಆಗ ಗೊತ್ತಾದ್ದು ಇವನಿಗೆ ನನಗೆ ಬಿದ್ದದ್ದು ಕನಸು ಅಂತ. ಅಷ್ಟು ಹೆದರಿ ಬಿಟ್ಟಿದ್ದ. ಕುಶಧ್ವಜ ಇದ್ದ, ಕುಶಧ್ವಜನ ಹೆಂಡತಿ ಇದ್ಲು, ಇದೆಲ್ಲ ಸ್ವಪ್ನ ಬಿತ್ತ ಅಷ್ಟೇ. ಈ ರೀತಿ ಸರಿಪಡಿಸ್ಕೋಬೇಕು ಪುರಾಣದ ಕಥೆಯನ್ನ. ಇದು ಸ್ವಪ್ನ ಅಂತ ಮಾಡ್ಬೇಕು. ದುಃಖವನ್ನ ತೋರಿಸೋದು ಅಂದ್ರೆ ಕನಸು ತೋರಿಸಿದ ಹಾಗೆ ಕನಸಿನಲ್ಲಿ ದುಃಖವನ್ನ ತೋರಿಸಿದ ಅಷ್ಟೇ. ಪ್ರದರ್ಶಯ ಮಾಸ ಅಂದ್ರೆ ಹಾಗರ್ಥ. ಕನಸು ಬಿತ್ತವನಿಗೆ
ಕನಸಿನಲ್ಲಿ ಇದೆಲ್ಲ ಆಯ್ತು. ಭಗವಂತ ಮಹಾಕರುಣಿ. ಯಾರಾದರೂ ಏನಾದರೂ ತಪ್ಪು ಮಾಡಿದರೆ, ಅವನನ್ನು ಮರೆತಿದ್ರೆ, ಆವಾಗ ಭಗವಂತ ಒಂದೇ ಸಲ ನಿಜ ಜೀವನದಲ್ಲಿ ಶಿಕ್ಷೆ ಕೊಡೋದೇ ಇಲ್ಲಂತೆ. ಅವರಿಗೆ ಮೊದಲು ಏನಾದರೂ ಒಂದು ಸೂಚನೆ ಕೊಡ್ತಾನಂತೆ. ಆ ಸೂಚನೆ ಕೊಟ್ಟಾಗ ನಾವು ಎಚ್ಚೆತ್ತುಕೊಂಡ್ವಿ, ಸರಿ. ಎಚ್ಚೆತ್ತುಕೊಳ್ಳಿಲ್ಲ ಅಂತಾದ್ರೆ ಆಮೇಲೆ ನಿಜ ಜೀವನದಲ್ಲಿ ಬಂದ್ಬಿಡಿ. ಸ್ವಪ್ನದ ಮೂಲಕ ಸೂಚನೆ ಕೊಡ್ತಾನಂತೆ ಪರಮಾತ್ಮ, ಅಥವಾ ಅಶರೀರವಾಣಿಯ ಮೂಲಕ ಸೂಚನೆ ಕೊಡ್ತಾನೆ, ಅಥವಾ ಏನಾದರೂ ಶಕುನಗಳ ಮೂಲಕ ಸೂಚನೆ ಕೊಡ್ತಾನೆ, ಅಪಶಕುನ ಆಗ್ತದೆ. ಇಂಥದ್ರ ಮೂಲಕ ಸೂಚನೆ ಕೊಟ್ಟು ಆಮೇಲೆ ನಿಜ ಜೀವನದಲ್ಲಿ ಶಿಕ್ಷೆ ಕೊಡುವವನು. ಜನಕ ಮಹಾರಾಜನಿಗೆ ಹಾಗೆ ದುಸ್ವಪ್ನವನ್ನು ಒಂದು ತೋರಿಸಿದ. ಆಮೇಲೆ ಅವನು ಎದ್ದು ಮರುದಿವಸ ಬೆಳಗಾದಾಗ ನಿದ್ದೆ ಬರಲಿಲ್ಲ. ಆಮೇಲೆ ಶತಾನಂದರು ಬಂದರು, ಪುರೋಹಿತರು. ಅದು ಅಷ್ಟೇನೆ, ಪರಮಾತ್ಮನೇ ಕಳಿಸಿದ ಶತಾನಂದರನ್ನ. ಅವತ್ತೇನು ಇವನ ಮನೆಯಲ್ಲಿ ಕಾರ್ಯಕ್ರಮ ಇದ್ದಿಲ್ಲ. ಆದರೂ ಶತಾನಂದರು ಬಂದರು. ಯಾಕೆ ಬಂದರು? ದೈವಯೋಗೇನ, ಭಗವದೀಚ್ಛೆ, ಹರೀಚ್ಛೆಯಿಂದ ಇವನಿಗೆ ಅಹಂಕಾರ ಬಂದಿತ್ತು. ಸ್ವಪ್ನದಲ್ಲಿ ದುಸ್ವಪ್ನ ಕಂಡ, ಆಮೇಲೆ ಹರೀಚ್ಛೆಯಿಂದ ದೈವಯೋಗದಿಂದ ಶತಾನಂದರು ಬಂದರು. ವಾಮದೇವರ ಮಕ್ಕಳು ಬಂದರು ಅಂತ ಹೇಳ್ತಾರೆ. ಶತಾನಂದರು ವಾಮದೇವರ ಮಕ್ಕಳು. ಆದರೆ ಬೇರೆ ಕಡೆ ಎಲ್ಲ ಗೌತಮರ ಮಕ್ಕಳು ಅಂತಿರೋದು. ಗೌತಮರಿಗೆ ಅಹಲ್ಯೆಯಲ್ಲಿ ಹುಟ್ಟಿದವರು ಶತಾನಂದರು ಅಂತ ಹರಿವಂಶಾದಿಗಳಲ್ಲಿ ಬರ್ತದೆ. ಇಲ್ಲಿ ವಾಮದೇವರ ಮಕ್ಕಳು ಅಂತಿದೆಯಲ್ಲ ಅಂತಂದ್ರೆ, ಗೌತಮರಿಗೇನೆ ಎರಡು ಹೆಸರು. ಶತಾನಂದರ ತಂದೆ ವಾಮದೇವ, ಅವರಿಗೆ ಗೌತಮ ಅಂತಲೂ ಹೆಸರಿತ್ತು. ಯಾಕೆಂದ್ರೆ ಗೌತಮ ಗೋತ್ರದವರು. ವಾಮದೇವ ಅಂತಲೇ ಅವರ ಹೆಸರು ಇತ್ತು, ಗೌತಮ ಅಂತಲೂ ಹೆಸರಿತ್ತು. ವಾಮದೇವರಿಗೆ ಗೌತಮ ಅಂತಲೂ ಕೂಡ ಹೆಸರಿತ್ತು. ಯಾಕೆ? ಗೌತಮ ಪುತ್ರರು. ವಾಮದೇವ ಅನ್ನೋದು ಅವ್ರು ಇಟ್ಕೊಂಡ ಹೆಸರು. ಅದರಿಂದ ಶತಾನಂದರು ಗೌತಮರ ಮಕ್ಕಳು ಅಂದ್ರು ಸರಿ, ವಾಮದೇವರ ಮಕ್ಕಳು ಅಂದ್ರು ಸರಿ. ಅಂಥ ಶತಾನಂದರು ಬಂದಾಗ ಅವರಿಗೆ ಹೇಳ್ತಾರೆ, ಹೀಗಾಯ್ತು, ಏನ್ ಮಾಡ್ಬೇಕು? ಮಹಾಪ್ರಾಜ್ಞಾ ಅಂತ ಸಂಬೋಧನೆ ಮಾಡ್ತಾರೆ. ಪ್ರಾಜ್ಞಾ ಅಂದ್ರೆ ಏನು? ಪ್ರಜ್ಞಾ ಉಳ್ಳವರು ಪ್ರಾಜ್ಞರು. ಪ್ರಜ್ಞಾ ಉಳ್ಳವರು ಪ್ರಾಜ್ಞರು. ಪ್ರಜ್ಞಾ ಅಂತಂದ್ರೆ ಏನು? ಮತಿ, ಬುದ್ಧಿ, ಪ್ರಜ್ಞಾ ಮೇಲ್ನೋಟಕ್ಕೆ ಪರ್ಯಾಯ ಶಬ್ದಗಳು ಅಂತ ಕಾಣುತ್ತದೆ, ಅದರ ಅರ್ಥ ವ್ಯತ್ಯಾಸ ಇದೆ. ಮತಿ ಅಂತಂದ್ರೆ ಸ್ಮೃತಿ, ಮತಿ, ಪ್ರಜ್ಞಾ, ಬುದ್ಧಿ ವ್ಯತ್ಯಾಸ ಇದೆ. ಹಿಂದಿನ ಹಳೆಯ ವಿಷಯಗಳ ನೆನಪಿದ್ರೆ ಅದು ಸ್ಮೃತಿ. ಭವಿಷ್ಯತ್ತೆಂದು ಮಾತ್ರ ಗೊತ್ತಾದರೆ ಅದು ಮತಿ. ಭವಿಷ್ಯಂದು ಮುಂದಿನದ್ದು ಮಾತ್ರ ಗೊತ್ತಾ, ಹಿಂದಿಂದ ಹೇಳೋದಿಲ್ಲ ಅವರು, ಮುಂದಾಗೋದನ್ನು ಹೇಳ್ತಾರೆ, ಅದು ಮತಿ. ಬುದ್ಧಿ ಅಂದರೆ ತಾತ್ಕಾಲಿಕ ಪ್ರಜ್ಞೆ, ತಾತ್ಕಾಲಿಕವಾಗಿ ಒಂದು ಹೊಳೆಯೋದು, ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಅನಿಸಿಬಿಡ್ತದೆ, ಅದು ಬುದ್ಧಿ. ಪ್ರಜ್ಞಾ ಅಂದರೆ ತ್ರಿಕಾಲ ಜ್ಞಾನ, ಪೂರ್ಣ ಪ್ರಜ್ಞರು, ತ್ರಿಕಾಲ ಜ್ಞಾನ ಉಳ್ಳವರು ಅಂತ ಅರ್ಥ. ತ್ರಿಕಾಲದರ್ಶಿತ್ವಕ್ಕೆ ಪ್ರಜ್ಞಾ ಅಂತ ಕರೀತಾರೆ. ಶತಾನಂದರು ಅಂಥವರು. ಅದರಿಂದ ಮಹಾಪ್ರಾಜ್ಞಾ. ನಮ್ಮದು ಹಿಂದಿನ ಕರ್ಮ ಏನಿರಬಹುದು, ಮುಂದೇನಾಗ್ತದೆ, ಈಗೇನು ಮಾಡಿದ್ದೀನಿ ತಪ್ಪು, ಅದೆಲ್ಲ ನಿಮಗೆ ಗೊತ್ತಿದೆ. ನೀವು ಹೇಳ್ರಿ, ಈಗ ನಾನು ಏನು ಮಾಡಬೇಕು? ಇಂಥ ದುಸ್ವಪ್ನ ಬಿದ್ದಿದೆ, ಏನು ಮಾಡಲಿ ನಾನು ಅಂತ. ಅದು ಅನೇಕ ಸಮಸ್ಯೆಗಳು ಹೇಳ್ತಾರೆ ಅವರು. ಒಂದು, ರಾವಣ ಆಗಾಗ್ಗೆ ಬಂದು ಹೋಗ್ತಾ ಇದ್ದಂತೆ ಜನಕರಾಜನ ಮನೆಗೆ, ಜನಕರಾಜನ ಊರಿಗೆ ರಾವಣ ಬಂದು ಹೋಗ್ತಿದ್ದಂತೆ. ಎಲ್ಲಿ ಯುದ್ಧಕ್ಕೆ ಬರ್ತಾನೋ ಅಂತ ಇವ್ರಿಗೆ ಹೆದರಿಕೆ. ಕುಶಧ್ವಜ ಬೇರೆ ಕನಸು ಬಿದ್ದಿದೆ, ಕನಸಿನಲ್ಲಿ ಸತ್ತಿದ್ದಾನೆ, ಅದು ನಿಜ ಜೀವನದಲ್ಲಿ ಆಗಿಬಿಟ್ರೆ ಆಮೇಲೆ ರಾವಣ ಬಂದರೆ ಏನು ಮಾಡಬೇಕು? ಯಾರು ಯುದ್ಧ ಮಾಡಬೇಕು? ಅದೊಂದು ಸಮಸ್ಯೆ. ನಿಮಿತ್ತಮೇಕಂ ಕಥಿತಂ ದ್ವಿತೀಯಂ ಪ್ರವದಾಮಿ ಮೇ. ಇನ್ನೊಂದರ ಸಮಸ್ಯೆ ಏನು ಅಂತಂದರೆ, ಸೀತೆಗೆ ಅನುರೂಪನಾದ ವರ ಬೇಕು. ಯಾಕೆ? ಊರ್ಮಿಳೆ, ಸುತ್ತಕೀರ್ತಿ ಎಲ್ಲ ಇದ್ದಾರಲ್ಲ ಅಂದರೆ ಅವರದ್ದು ದೊಡ್ಡ ಸಮಸ್ಯೆ ಅಲ್ಲ. ಇವಳು ಅಯೋನಿಜ ಕನ್ಯಾ. ಅಯೋನಿಜ ಕನ್ಯಾ ಆದ್ದರಿಂದ ಸಾಧಾರಣ ವರಕ್ಕೆ ಕೊಟ್ಟು ಮದುವೆ ಮಾಡೋ ಹಾಗಿಲ್ಲ. ಸೀತೆಗೆ ಸರಿಯಾದ ವರನೇ ಬೇಕು, ಅಯೋನಿಜರೇ ಬೇಕು. ಭೂಗರ್ಭದಲ್ಲಿ ದೊರೆತವಳು, ಗರ್ಭವಾಸ ಮಾಡಿ ಹುಟ್ಟಿದ್ದಲ್ಲ ಸೀತೆ. ಅಂಥ ಭೂಗರ್ಭದಲ್ಲಿ ದೊರೆತ ಅಯೋನಿಜ ಕನ್ಯೆಯನ್ನು ಯಾರೋ ಗರ್ಭವಾಸದಲ್ಲಿ ಹುಟ್ಟಿದವನೇ ಕೊಟ್ಟರೆ ಹೇಗೆ? ಅದರಿಂದ ಅದೊಂದು ಸಮಸ್ಯೆ. ಮತ್ತೊಂದೇನು ಅಂತಂದರೆ, ನನ್ನ ಮಕ್ಕಳೆಲ್ಲ ದೀರ್ಘಾಯುಷ್ಮಂತರಾಗಬೇಕು, ನನ್ನ ಹೆಣ್ಣುಮಕ್ಕಳು ದೀರ್ಘಾಯುಷ್ಮಂತರಾಗಬೇಕು. ಇನ್ನೊಂದು ನನ್ನ ಆಸೆ ಏನು ಅಂದರೆ, 4 ಹೆಣ್ಣುಮಕ್ಕಳು ಒಂದೇ ಮನೆಗೆ ಸೊಸೆಯಂದರಾಗಬೇಕು. ಇದ್ಯಾಕೆ ಅಂತ ಕೇಳ್ತಾರೆ. 4 ಮಂದಿ ಒಂದೇ ಮನೆಗೆ ಯಾಕೆ ಸೇರಬೇಕು? ಒಬ್ಬೊಬ್ಬರು ಒಂದೊಂದು ಮನೆಗೆ ಸೇರಿದ್ರೇನು? ಏನಿಲ್ಲ, ಪರಸ್ಪರ ರಕ್ಷಣೆ ಇರ್ತದೆ ಅಂತ ಅನ್ನೋ ಅಭಿಪ್ರಾಯ ಅವನಿಗೆ. ಆದ್ದರಿಂದ 4 ಮಂದಿ ಒಂದೇ ಮನೆಗೆ ಸೊಸೆಯಂದರಾಗಬೇಕು. ಏನು ಮಾಡಲಿ ಅಂತ ಕೇಳಿದಾಗ, ಒಂದು ಬೆಟ್ಟ ಇದೆ ಭೂಲೋಕದಲ್ಲಿ, ತಿರುಪತಿ ಬೆಟ್ಟ ಅಂತ ಈಗ ಕರೀತಾರೆ. ಅದು ವೆಂಕಟಾಚಲ ಅಂತ ಅದಕ್ಕೆ ಹೆಸರು. ಅದರ ಮಹಿಮೆ ಶ್ರವಣ ಮಾಡಿದರೆ ಧರ್ಮ, ಜ್ಞಾನ, ವೈರಾಗ್ಯ, ಸಂಪತ್ತು 4 ಸಿಗ್ತದೆ. ಅಂಥ ಒಂದು ವಿಶೇಷ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಅಂತಾರೆ. ಒಂದು ವಿಶೇಷ ಇದೆ ಆ ಪರ್ವತದಲ್ಲಿ. ಏನದು ವಿಶೇಷ ಅಂದರೆ, ಪರಮಾತ್ಮನ 4 ಕೈಗಳಿದ್ದ ಹಾಗೆ ಅಂತ. ಭಗವಂತ ಚತುರ್ಭುಜ.
ಚಕ್ರಶಂಖ ಗದಾ ಪದ್ಮ ಚಕ್ರಶಂಖ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ. ಭಗವಂತನ 4 ಕೈಗಳನ್ನು ಚಿಂತನೆ ಮಾಡಬೇಕಂತೆ. ಚಕ್ರ ಶಂಖ ಗದಾ ಪದ್ಮ, ಮೇಲ್ಗಡೆ ಚಕ್ರ ಶಂಖ, ಅದ್ರ ಕೆಳಗಡೆ ಗದಾ ಮತ್ತು ಪದ್ಮ, ಹೀಗೆ ಮೇಲೆರಡು ಕೈ ಕೆಳಗಡೆ 2 ಕೈ. ಚಕ್ರ ಶಂಖ ಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಆ 4 ಕೈಗಳೇ ಜಗದ್ ರಕ್ಷಣೆ ಮಾಡೋದು. ಹೇಗೆ ರಕ್ಷಣೆ ಮಾಡ್ತದೆ ಅಂತಂದರೆ, ಆ 4 ಕೈಗಳನ್ನು ನಾವು ಚಿಂತನೆ ಮಾಡಿದರೆ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಬರ್ತದಂತೆ. ಅದೇ ರೀತಿ ಆ 4 ಕೈಗಳ ಪ್ರತೀಕದಂತೆ ಇರೋದು ಆ ವೆಂಕಟಾಚಲ. ಆ 4 ಫಲವನ್ನು ಕೊಡ್ತಕ್ಕಂಥದ್ದು. ಭಗವಂತನ ಬಲಗೈ ಮೇಲ್ಗಡೆ ಇದೆಯಲ್ಲ, ಅದಕ್ಕೆ ಜುಹು ಅಂತ ಹೆಸರು. ಅದು ಚಕ್ರವನ್ನು ಹಿಡ್ಕೊಂಡಂಥ ಕೈ ಜುಹು. ಜುಹು ಅಂದ್ರೇನು? ಚಕ್ರ ಹಿಡ್ಕೊಂಡಿದೆ, ಆಹುತಿ ಕೊಡುವಂಥದ್ದು, ಶತ್ರುಗಳನ್ನೆಲ್ಲ ಆಹುತಿ ಕೊಡ್ತಕ್ಕಂಥದ್ದು ಜುಹು. ಅಥವಾ ಭಕ್ತರು ಕೊಟ್ಟದ್ದನ್ನು ದಾನಯೋಹ, ಭಕ್ತರು ಕೊಟ್ಟದ್ದನ್ನು ಸ್ವೀಕಾರ ಮಾಡುವ ಕೈ ಭಗವಂತನ ಬಲಗಡೆ ಮೇಲಿನ ಕೈ. ಕೈ ಒಡ್ಡಿ ಸ್ವೀಕಾರ ಮಾಡ್ತಾನಂತೆ, ಬಲಗೈ ಮೇಲಿಂದು, ಎಡಗೈ ಒಡ್ಡೋದಿಲ್ಲ, ಮೇಲಿಂದು ದಾನ. ಭಕ್ತರಿಗೆ ಕೊಡುವ ಕೈಯೂ ಅದೇನೆ, ದಾನ ಆದಾನಯೋಹ, ಅದಕ್ಕೆ ಜುಹು ಅಂತ ಹೆಸರು, ಚಕ್ರ ಹಿಡ್ಕೊಂಡಂಥ ಕೈ. ಇನ್ನು ಕೆಳಗಡೆ ಶಂಖ, ಬಲಗಡೆ ಕೆಳಗಡೆ ಕೈಯಲ್ಲಿ ಶಂಖ, ಆ ಕೈಗೆ ಹೆಸರು ಸಹಮಾನ, ಅಂದರೆ ಶಂಖ ಹಿಡ್ಕೊಂಡ ಕೈ. ಶಂಖಕ್ಕೆ ಮಾನ ಅಂತ ಹೆಸರು. ಯಾಕೆ? ಶಂಖ ಅಂದರೆ ಅದು ವೇದದ ಪ್ರತೀಕ, ವೇದವೇ ಪ್ರಮಾಣ. ಆದ್ದರಿಂದ ಮಾನ ಅಂದರೆ ಪ್ರಮಾಣ, ಅದರ ಪ್ರತೀಕವೇ ಶಂಖ, ಆದ್ದರಿಂದ ಅದಕ್ಕೆ ಸಹಮಾನ ಅಂತ ಹೆಸರು. ಚಕ್ರ ಹಿಡ್ಕೊಂಡಂಥ ಕೈ ಧರ್ಮವನ್ನು ಕೊಡ್ತದಂತೆ. ಅಧಾರ್ಮಿಕರ ಶತ್ರುಗಳನ್ನು ನಾಶ ಮಾಡೋ ಕೈಯೂ ಅದೇ, ಚಕ್ರ ಹಿಡ್ಕೊಂಡಿದೆ, ಅದು ಧರ್ಮವನ್ನು ಉಂಟು ಮಾಡುವ ಕೈ. ಕೆಳಗಡೆ ಕೈ ಏನಿದೆ ಅದು ಶಂಖ ಹಿಡ್ಕೊಂಡದ್ದು, ಸಹಮಾನ ಅಂತ ಹೆಸರು. ಜ್ಞಾನ, ಮಾನ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡ್ತಕ್ಕಂಥ ಕೈ. ಎಡಭಾಗದಲ್ಲಿ ಮೇಲಿನ ಕೈ ಗದೆ ಹಿಡ್ಕೊಂಡದ್ದು, ಅದಕ್ಕೆ ರಾಜ್ಞಿ ಅಂತ ಹೆಸರು. ಬಲಗಡೆ ಮೇಲಿನ ಕೈ ಎಡಗಡೆ ಮೇಲಿನ ಕೈ ರಾಜ್ಞಿ, ಕೆಳಗಡೆ ಕೈ ಸಹಭೂತ ಅಂತ ಹೆಸರು. ಭೂತ ಅಂದರೆ ಭೂತಿ ಅಂದರೆ ಐಶ್ವರ್ಯ, ಸಹಭೂತ ಐಶ್ವರ್ಯವನ್ನು ಕೊಡ್ತಕ್ಕಂಥವಳು ಲಕ್ಷ್ಮೀದೇವಿ. ಭೂತಿ ಅದೇ ಭೂತ ಆಗಿದೆ ಅಷ್ಟೇ. ಭೂತಿ ಅಂದರೆ ಲಕ್ಷ್ಮೀದೇವಿ, ಭೂತಿರ್ ಮಹಾಲಕ್ಷ್ಮೀ, ಅದು ಐಶ್ವರ್ಯ ಸಂಪತ್ತನ್ನು ಕೊಡ್ತಕ್ಕಂಥ ಕೈ. ಪದ್ಮ, ಆ ಲಕ್ಷ್ಮಿಯ ವಾಸಸ್ಥಳವೇ ಪದ್ಮ, ಆ ಪದ್ಮವನ್ನು ಹಿಡ್ಕೊಂಡಂಥ ಕೈ, ಕೆಳಗಿನ ಕೈ. ಹೀಗೆ ಚಕ್ರ ಶಂಖ ಗದಾ ಪದ್ಮ, ಹೀಗೆ ಚಕ್ರ ಶಂಖ ಗದಾ ಪದ್ಮ ಧರಾಶ್ಚಿಂತ್ಯ ಹರಿ. ಈ 4 ಜಗದ್ ರಕ್ಷಣೆ ಮಾಡೋದು. ಧರ್ಮ ಬೇಕು, ಆಮೇಲೆ ಸಂಪತ್ತು ಬೇಕು, ಮತ್ತು ಜ್ಞಾನ ಬೇಕು, ವೈರಾಗ್ಯ ಬೇಕು. ಈ ವೆಂಕಟಾಚಲವು ಕೂಡ ಅಷ್ಟಿಕಷ್ಟಿದ್ ವಿಶೇಷೋಸ್ಮಿನ್, ಅಂದರೆ ಈ 4 ಕೈಗಳಂತೆ ಧರ್ಮ, ಜ್ಞಾನ, ವೈರಾಗ್ಯ, ಸಂಪತ್ತನ್ನು ಕೊಡ್ತಕ್ಕಂಥದ್ದು. ಯಾಕೆ ಅನ್ನೋದು ಆ 4 ಯುಗದಲ್ಲಿ 4 ಹೆಸರು ಬರ್ತದೆ ಆ ಪರ್ವತಕ್ಕೆ. ವೃಷಭಾಚಲ, ಅಂಜನಾಚಲ. ಅಂಜನಾಚಲ ಅಂದರೆ ಅದು ವಾಯುದೇವರ ಕಥೆ, ಅದು ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಯಾಕೆ? ಜ್ಞಾನಾಧಿದೇವತೆ ವಾಯುದೇವರು. ವೃಷಭಾಚಲ ಅಂದರೆ ವೃಷಭ ಅಂದರೆ ಧರ್ಮ, ಅದಕ್ಕೆ ಹೆಸರೇ ವೃಷಭಾಚಲ, ಧರ್ಮವನ್ನು ಕೊಡ್ತಕ್ಕಂಥದ್ದು. ಅಂಜನಾಚಲ ಅಂದರೆ ಆಂಜನೇಯ ಹುಟ್ಟಿದ ಪರ್ವತ, ಆಂಜನೇಯ ಅಂದರೆ ಜ್ಞಾನಕ್ಕೆ ಅಧಿದೇವತೆ, ಅದರಿಂದ ಅದು ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಇನ್ನು ವೈರಾಗ್ಯ ಮತ್ತು ಸಂಪತ್ತು ಅದನ್ನು ಕೊಡ್ತಕ್ಕಂಥದ್ದು. ವೈರಾಗ್ಯ ಸಂಪತ್ತನ್ನು ಯಾಕೆ ಕೊಡ್ತದೆ ಅಂತಂದರೆ, ಅದೇ ಪರ್ವತದ ಕಥೆ ಹೇಳುವಾಗ ವೈರಾಗ್ಯಜನಕವಾದಂಥ ಕಥೆ ಬರ್ತದೆ ಮತ್ತು ಸಂಪತ್ತು ಹುಟ್ಟುವಂಥ ಕಥೆನೂ ಬರ್ತದೆ. ಮುಂದೆ 4 ಪರ್ವತದ ಕಥೆಗಳನ್ನು ಹೇಳ್ತಾರೆ. ಶೇಷಾಚಲ ಅಂತ ಹೆಸರು, 3ನೇ ಯುಗದಲ್ಲಿ ಶೇಷಾಚಲ, ಅದು ವೈರಾಗ್ಯವನ್ನು ಕೊಡ್ತಕ್ಕಂಥ ಹೆಸರು. ಯಾಕೆ? ಶೇಷದೇವರು ಮುಂದೆ ಇದು ರುದ್ರದೇವರು ಶೇಷ ಪದವಿಗೆ ಬರ್ತಕ್ಕಂಥವ್ರು. ರುದ್ರದೇವರೇ ಶೇಷ ಪದವಿಗೆ ರುದ್ರದೇವರು ವೈರಾಗ್ಯಾಧಿಪತಿಗಳು. ವಾಯುದೇವರು ಹೇಗೆ ಜ್ಞಾನಾಧಿಪತಿನೋ ಹಾಗೆ ರುದ್ರದೇವರು ವೈರಾಗ್ಯಾಧಿಪತಿಗಳು. ವೈರಾಗ್ಯಾಧಿಪತಿಯೇ ಈಶಾನಾಯ ನಮಃ ಅಂತೀವಿ. ವೈರಾಗ್ಯ ಪೀಠ ಪೂಜೆಯಲ್ಲಿ ವೈರಾಗ್ಯಾಧಿಪತಿ ಈಶಾನ, ಆದ್ದರಿಂದ ಶೇಷಾಚಲ ಅಂದರೆ ರುದ್ರದೇವರೇ, ಹಾಗಾಗಿ ವೈರಾಗ್ಯ ಕೊಡ್ತಕ್ಕಂಥದ್ದು. ಮತ್ತು ವೆಂಕಟ ಅನ್ನೋ ಹೆಸರಿನಲ್ಲಿ, ವೆಂಕಟಾಚಲ ಅನ್ನೋ ಹೆಸರಿನಲ್ಲಿ ಆ ಪದ್ಮಾವತಿಯ ಕಲ್ಯಾಣ ಇದೆಲ್ಲ ಬರೋದರಿಂದ ಅದು ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ವೆಂಕಟಾಚಲ ಮಹಿಮೆ ಏನಿದೆ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದನ್ನೇ ಅಸ್ತಿಕಸ್ತಿದ್ ವಿಶೇಷೋಸ್ಮಿನ್ ಅನ್ನುವಂಥ ವಾಕ್ಯದಲ್ಲಿ ಸೂಚನೆ ಮಾಡಿದ್ದಾರೆ ವ್ಯಾಸರು.
ಅದಕ್ಕೆ ಅನುಸಂಧಾನ ಮಾಡುವಾಗ ಅದನ್ನು ಹೇಗೆ ಮಾಡಬೇಕು ಅಂತಂದರೆ ವೇದವ್ಯಾಸ ಋಷಿ, ಶತಾನಂದಾದಿಗಳು ಅನಂತರದ ಋಷಿಗಳು, ಶ್ರೀನಿವಾಸೋ ದೇವತಾ, ಧರ್ಮ ಜ್ಞಾನ ವೈರಾಗ್ಯ ಸಂಪದರ್ಥೆ ಕೀರ್ತನ ಶ್ರವಣಾದೋ ವಿನಿಯೋಗ ಅಂತ ಹೇಳಿ ಈ ರೀತಿಯಾಗಿ ಆ ವೆಂಕಟಾಚಲದ ಮಹಿಮೆ ಇದೆ. ಅದು ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯವನ್ನು ಕೊಡ್ತಕ್ಕಂಥ ಪರ್ವತ, ಪರಮಾತ್ಮನ 4 ಕೈಗಳಿದ್ದ ಹಾಗೆ ಅದು ಅಂಥ ಪರ್ವತ ಅಂತ ಹೇಳಿ ಅದರ ಮಹಿಮೆ ಇದೆ. ಅದನ್ನು ಶ್ರವಣ ಮಾಡು, ನಿನಗೆಲ್ಲ ಕ್ಲೇಶಗಳು ಪರಿಹಾರ ಆಗ್ತದೆ ಅಂತ ಶತಾನಂದರು ವಿಸ್ತಾರವಾಗಿ ಆ ಪರ್ವತಕ್ಕೆ ಅದು ಹೇಗೆ ವೃಷಭಾಚಲ ಇತ್ಯಾದಿ ಹೆಸರು ಬಂತು ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ.